ವೃಷಿಸಿಂಹ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಕನ್ಯಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಕನ್ಯಾ ರಾಶಿ ಬುಧನ ಬಗ್ಗೆ ತಿಳಿಸೋಣ. ಆದರೆ ಆ ಹೆಣ್ಣುಮಗಳು ಫೋನಲ್ಲಿ ಕಾಯ್ತಾ ಇದ್ರು ಪಾಪ, ವಿಚಾರ ತಿಳಿಸ್ಬೇಕು ಅಂತ. ಇಂದುಮತಿಯವರು ದಾಂಪತ್ಯದಲ್ಲಿ ಸಮಸ್ಯೆನೋ ಒಬ್ರಿಗೊಬ್ರು ಮಾತುಕತೆನೋ ಇಷ್ಟು ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂತಹ ಮಕ್ಕಳಿದ್ದಾಗಲೂ ಸಹಿತ ಈಗಲೂ ಮನಸ್ಸನ್ನು ಒಂಥರ ಕಲ್ಮಶದಲ್ಲಿಟ್ಕೊಂಡು ಒಬ್ರಿಗೊಬ್ರು ದೂರ ಆಗಿರ್ತಕ್ಕಂಥದ್ದು. ಇವರಿಬ್ಬರ ಮಧ್ಯೆಲ್ಲ ಮಕ್ಕಳ ಗತಿ ಏನಾಗಬೇಕು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಸಾಧ್ಯವಾಗಿ ಇವರಿಬ್ಬರನ್ನು ಒಟ್ಟುಗೂಡಿಸ್ತಕ್ಕಂಥದ್ದೇ ಮನೆಯಲ್ಲೋ ಅಥವಾ ಹಿರಿಯರು ಯಾರಾದರೂ ಮಾಡಲೇಬೇಕು. ಅದು ಬಿಟ್ಟು ಅದನ್ನು ಬೇರೆ ಬೇರೆ ಥರ ಆಲೋಚನೆಗಳು ಮಾಡ್ತಕ್ಕಂಥದ್ದು ಅದು ಮಹಾಪರಾಧ ಅನಿಸುತ್ತೆ, ತಪ್ಪದು. ಇದಕ್ಕಾಗಿ ತಾಯಿ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ತ್ರಿಮಧುರ ಅಂತಕ್ಕಂಥದ್ದನ್ನು ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ತ್ರಿಮಧುರ ಕೇಳಿ ಅದನ್ನು ಇಸ್ಕೊಳ್ಳಿ. ಅದ್ರ ಜೊತೆಗೆ ಶ್ರೀಗಂಧ ತಾವು ಬರ್ಕೊಳ್ತಿದ್ದೀರಿ ಅಂದ್ಕೊಂಡಿದ್ದೀನಿ. ನೀವೇ ಅಂತಲ್ಲ, ಯಾರೊಬ್ಬರ ದಾಂಪತ್ಯದಲ್ಲಿ ಇಂತಹ ಸಮಸ್ಯೆ ಇದ್ದಾಗ, ದಾಂಪತ್ಯಗಳಲ್ಲಿ ಬರ್ತಕ್ಕಂತಹ ತೊಂದರೆಗಳನ್ನು ಅಥವಾ ಒಬ್ಬರಲ್ಲೊಬ್ಬರಿಗೆ ಅನ್ಯೋನ್ಯತೆ ಬೇಕಾಗಿರ್ತಕ್ಕಂಥದ್ದು ಅನ್ಯೋನ್ಯತೆ ಇಲ್ದಿರ ಇದ್ದಾಗ ಅಥವಾ ಒಬ್ರಿಗೊಬ್ಬರು ದೂರ ಆಗಿದ್ದಾಗ ಪುನಃ ನೀವು ಒಟ್ಟು ಒಂದಾಗಬೇಕಾದ್ರೆ ಒಬ್ಬರ ಮನಸ್ಸನ್ನು ಒಬ್ಬರು ಆಕರ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ವಶೀಕರಣ ಅಲ್ಲ, ಒಬ್ಬರ ಮನಸ್ಸನ್ನು ಒಬ್ಬರು ಆಕರ್ಷಿಸಿಕೊಳ್ತಕ್ಕಂಥದ್ದು. ಅಂದರೆ ಒಳಗಿರ್ತಕ್ಕಂಥ ಕಲ್ಮಶವನ್ನು ದೂರ ಮಾಡಿಕೊಂಡು ನೆಮ್ಮದಿಯ ಸುಖ ಸಂತೋಷದ ಸಹಬಾಳ್ವೆಗೋಸ್ಕರ ಈ ತಂತ್ರ ರಹಸ್ಯವನ್ನು ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಇದನ್ನು ಬರ್ಕೊಳ್ಳಿ, ಎಲ್ಲರಿಗೂ ಯೂಸ್ ಆಗಲಿ. ತ್ರಿಮಧುರ ಅಂತಕ್ಕಂಥದ್ದು, ತ್ರಿಮಧುರ ಜೊತೆಗೆ ಶ್ರೀಗಂಧದ ಜೊತೆ ಪಚ್ಕರ್ಪುರ, ಅದರ ಜೊತೆಗೆ 2 ಏಲಕ್ಕಿ ಪಚ್ಕರ್ಪುರ, ಅದನ್ನು ಗಂಧದ ಕಲ ಮೇಲೆ ಹಾಕಿ ಗಂಧವನ್ನು ತೆಗೆದಿರ್ತಕ್ಕಂತಹ ಗಂಧವನ್ನು ತ್ರಿಮಧುರ ಅದರ ಜೊತೆ ಸ್ವಲ್ಪ ಮಿಶ್ರಣ ಮಾಡಿ ಒಳಮುಚ್ಚುಗ ಅಂದರೆ ಒಳಗಡೆ ಮುಚ್ಕೊಳ್ತಕ್ಕಂಥದ್ದು, ಎಲ್ಲ ಕಡೆ ಸಿಗುವಂಥದ್ದು. ನಾನು ನಿಮಗೆ ತಿಳಿಸುವಂತಹ ವನಸಿರಿಗಳು ಸರ್ವೇ ಸಾಮಾನ್ಯ, ಎಲ್ಲರ ಮನೆ ಬಾಗಿಲಲ್ಲಿ ಸುತ್ತಮುತ್ತ ಬೆಳೀತಕ್ಕಂತಹ ವನಸಿರಿಗಳೇ ಹೇಳ್ತಿದ್ದೇವೇನ. ನೀವು ಹುಡ್ಕೊಂಡು ಕಾಡು ತನಕ ಹೋಗಬೇಕಾದ್ದಿಲ್ಲ, ಅಥವಾ ನಮ್ಮೂರು ಬಿಟ್ಟು ಇನ್ನೊಂದು ಊರಿಗೆ ಹೋಗಬೇಕಾದ್ದಿಲ್ಲ. ಒಳಮುಚ್ಚುಗ ಅದು ಎಲ್ಲ ಕಡೆ ಸಿಗುವಂಥದ್ದು. ಒಳಮುಚ್ಚುಗ ಹಿಂಗೆ ಓಪನ್ ಆಗಿರ್ತಕ್ಕಂಥದ್ದು, ಅಂದರೆ ಹಿಂಗೆ ಮುಚ್ಚಿರ್ತಕ್ಕಂಥದ್ದಲ್ಲ, ಓಪನ್ ಆಗಿರ್ತಕ್ಕಂಥದ್ದು. ತ್ರಿಮಧುರ, ಗಂಧ ಇದೆಲ್ಲವನ್ನು ಸಹಿತ ಸ್ವಲ್ಪ ಮಿಶ್ರಣ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರಾಗಿ ಇಟ್ಕೊಂಡು ಅದಕ್ಕೆ ಗರಿಕೆ ತಗೊಳ್ಳಿ. ಒಂದಷ್ಟು ಗರಿಕೆನ ಕಿತ್ಕೊಂಡು ಈ ಗಂಧವನ್ನು ಮಿಶ್ರಣ ಆಗಿರ್ತಕ್ಕಂಥದ್ದನ್ನು ನಿಮ್ಮ ಸತಿಪತಿಯರ ನಿಮ್ಮಿಬ್ಬರ ಹೆಸರನ್ನು, ಹೆಣ್ಣುಮಕ್ಕಳು ಮಾಡಿದ್ರೆ ನಿಮ್ಮ ಗಂಡನ ಹೆಸರು, ಗಂಡ್ಮಕ್ಕಳು ಮಾಡಿದ್ರೆ ನಿಮ್ಮ ಹೆಂಡತಿಯ ಹೆಸರು. ಅನ್ಯ ಮಾರ್ಗ ತುಳಿಬೇಡಿ, ಮತ್ತೊಬ್ಬರನ್ನ ಆಕರ್ಷಣೆ ಮಾಡೋ ವಿಚಾರಕ್ಕೆ ಹೋಗಬೇಡಿ, ಇನ್ನೊಬ್ಬರ ಮನೆ ಸಂಸಾರದಲ್ಲಿ ಕಲ್ಲು ಹಾಕಬೇಡಿ, ಇನ್ನೊಬ್ಬರು ಚೆನ್ನಾಗಿರ್ತಕ್ಕಂಥ ಆ ಕುಟುಂಬದಲ್ಲಿ ನಿಮ್ಮ ಮಧ್ಯಪ್ರವೇಶ ಮಾಡಬೇಡಿ. ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ಕೊಡ್ತಕ್ಕಂಥ ತಂತ್ರಸಾರದಲ್ಲಿ ನಿಮಗಿದರಿಂದ ಅನುಕೂಲ ಎಷ್ಟೋ ಅದಾದಮೇಲೆ ನೀವೇನಾದ್ರು ಅನ್ಯ ದಾರಿ ತುಳಿದ್ರೆ, ತಪ್ಪು ದಾರಿ ತುಳಿದು ಇನ್ನೊಬ್ಬರ ಸಂಸಾರ ಕಲ್ಲು ಹಾಕುವಂಥದ್ದು ಮಾಡಿದ್ರೆ ಅದಕ್ಕೆ 4ರಷ್ಟು ಕಷ್ಟನೂ ಅನುಭವಿಸ್ತೀರಿ. ಯಾಕೆಂದರೆ ಈ ವೇದಿಕೆಯಲ್ಲಿ 4 ಜನಕ್ಕೆ ಅನುಕೂಲ ಆಗಲಿ ಅಂತ ಕೆಲವು ರಹಸ್ಯಗಳನ್ನು ಬಿಡ್ತಾ ಇದ್ದೇನೆ ವಿನಃ ಇದನ್ನು ಸಾಧ್ಯವಾದಷ್ಟು ಇಂಥ ರಹಸ್ಯಗಳನ್ನು ಗೌಪ್ಯತೆಯಾಗಿಟ್ಟಿದ್ದಾರೆ. ಎಷ್ಟೋ ಜನ ಋಷಿಮುನಿಗಳು ಇಂತಹವನ್ನೆಲ್ಲವನ್ನು ಸಹಿತ ಗ್ರಂಥದಲ್ಲೇ ಬರೆದು ಅದನ್ನು ಗೌಪ್ಯತೆ ಕಾಪಾಡಿಟ್ಟಿದ್ದಾರೆ. ಕಾರಣ ಇಷ್ಟೇ, ಇದನ್ನು ಅನ್ಯ ಮಾರ್ಗ ತುಳಿತಾರೆ ಅಂತ. ಆದರೆ ಅನ್ಯ ಮಾರ್ಗ ತುಳಿದಿದ್ದಂಗೆ ನೋಡ್ಕೊಳ್ಬೇಕಾದ್ದು ಸಮಸ್ಯೆ ಇರ್ತಕ್ಕಂಥವ್ರು ಮಾತ್ರ ಮಾಡುವಂಥದ್ದು ಇದು ಧರ್ಮ. ಇದರ ರಹಸ್ಯ ಇನ್ನಷ್ಟಿದೆ, ಕೂತ್ಕೊಳ್ಳಿ ನಾನು ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ, ಶ್ರೀ ಶಿರಡಿಯ ಪುರದೀಶ, ಶ್ರೀ ಶಿರಡಿಯ ಪುರದೀಶ ಸಾಯಿನಾಥನಿಗೆ ಮಂಗಳಾರತಿ ಬೆಳಗೋಣ, ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ, ಶ್ರೀ ಶಿರಡಿಯ ಪುರದೀಶ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕ ಪ್ರಭುಗಳೇ, ತಾವು ನೋಡ್ತಾ ಇರತಕ್ಕಂಥದ್ದು ಶಿರಡಿ ಗ್ರಾಮ. ಶಿರಡಿ ವಾಸನಾದಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ದರ್ಶನಕ್ಕೆ ನಾವು ಬಂದಿದ್ದೇವೆ. ಸದ್ಯದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ವಿ. ಆ ಸಂಕಲ್ಪಕ್ಕೂ ಮುನ್ನ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಅಪ್ಪಣೆ ಕೇಳಲಿಕ್ಕೋಸ್ಕರ, ಆತನ ಒಂದು ವಿಶೇಷವಾದಂತಹ ರೀತಿ ಆಶೀರ್ವಾದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಇವತ್ತಿನ ದಿವಸ ಶ್ರದ್ಧೆಯಿಂದ ಭಗವಂತನ ತಾವೆಲ್ಲರೂ ನೋಡ್ತಿದ್ದೀರಿ. ಶಿರಡಿ ಯಾತ್ರೆ ಮಾಡಿರ್ತಕ್ಕಂಥದ್ದು ಶಿರಡಿ ಗ್ರಾಮದ ಸುತ್ತಮುತ್ತ ಇರತಕ್ಕಂಥ ವಿಶೇಷವಾದಂತಹ ತಾಣವನ್ನು ಹಾಗೂ ಶಿರಡಿಯ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ದರ್ಶನವನ್ನು ಸಹಿತ ತಾವು ಮಾಡ್ತೀರಿ. ಸದ್ಯದ ದಿನದಲ್ಲೇ ಒಂದು ವಿಶೇಷವಾದಂಥ ರೀತಿ ಎಲ್ಲರನ್ನೂ ಸಹಿತ ಒಂದೇ ಕಡೆ ಕೂಡಿಸಿ ಬಾಬಾರವರ ಅಖಂಡವಾದಂತಹ ವಿಶೇಷವಾದಂತಹ ಭಜನೆಯನ್ನು ಮಾಡಬೇಕು ಅನ್ನೋದು ಒಂದು ಮಹತ್ತರವಾಗಿರ್ತಕ್ಕಂಥ ಆಸೆ. ಅದಕ್ಕೋಸ್ಕರ
ಬಾಬಾರವ್ರನ್ನ ಶಿರಡಿಯಿಂದ ರಾಜಧಾನಿಯ ಬೆಂಗಳೂರಿನತ್ತ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ನಾವು ಬಂದಿದ್ದೇವೆ. ಬಾಬಾರವ್ರನ್ನ ನಮ್ಮ ಜೊತೆ ಕರ್ಕೊಂಡು ಬಂದು ಒಂದು ವಿಶೇಷವಾದಂತಹ ರೀತಿ ಎಲ್ಲ ಭಕ್ತರನ್ನು ಸಹಿತ ಒಂದು ಕಡೆ ಸೇರಿಸಿ ಬಾಬಾರವರ ಹೆಸರಿನಲ್ಲಿ ಒಂದು ಅಖಂಡವಾದಂತಹ ಭಜನೆಯನ್ನು ಮಾಡ್ತಕ್ಕಂಥದ್ದು. ಶಿರಡಿಯಲ್ಲಿ ತಾವು ನೋಡಬಹುದಾದಂತಹ ಸ್ಥಳಗಳಂದರೆ ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರ, ಪವಿತ್ರವಾಗಿರ್ತಕ್ಕಂಥದ್ದು ಪುಣ್ಯಕ್ಷೇತ್ರ, ಪ್ರಧಾನವಾಗಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂತಹ ಧ್ಯಾನ ಮಂದಿರ, ಗುರುಮಂದಿರ, ಹಾಗೆ ಗುರುಸ್ಥಾನ ಇದೆ. ಆ ಗುರುಸ್ಥಾನ ಇರ್ತಕ್ಕಂಥದ್ದು ಬಾಬಾರವರ ಹಿಂಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಬೇವಿನ ವೃಕ್ಷ. ಆ ಬೇವಿನ ವೃಕ್ಷದ ತಳಗೆ ಬಾಬಾರವರು ಕೂತಿರ್ತಕ್ಕಂಥದ್ದು. ಅಲ್ಲಿ ಕೂತು ಸಾಕಷ್ಟು ಧ್ಯಾನ ಜಪಗಳನ್ನು ಮಾಡಿದ್ದಾರೆ. ಇನ್ನು ಬಾಬಾರವರು ಶಿರಡಿಗೆ ಬರಬೇಕಾದ್ರೆ, ಶಿರಡಿಯಲ್ಲಿ ಬಾಬಾರವರು ನೆಲೆಸಬೇಕಾದ್ರೆ ಖಂಡೋಬಾ ದೇವರ ಹತ್ರ ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಖಂಡೋಬರಿಗೆ ಗೊತ್ತಾಗುತ್ತೆ ಶಿರಡಿ ಸಾಯಿಬಾಬರಲ್ಲಿರ್ತಕ್ಕಂಥ ಮಹಿಮೆ ಏನು ಅಂತ. ಆಗ ಖಂಡೋಬರವರೇ ಪ್ರಥಮವಾಗಿ ಬಾಸಾಯಿ ಅಂಥೇಳಿ ಸಾಯಿಬಾಬಾರವ್ರನ್ನ ಆತ್ಮೀಯದಿಂದ ಬರಮಾಡ್ಕೊಳ್ತಾರೆ. ಆ ಸಾಯಿಬಾಬಾರವ್ರನ್ನ ಆತ್ಮೀಯದಿಂದ ಬರಮಾಡ್ಕೊಂಡ ಮರುಕ್ಷಣವೇ ಅಂದಿನಿಂದ ಇಂದಿನವರೆಗೂ ಶಿರಡಿ ಗ್ರಾಮದಲ್ಲಿ ಬಾಬಾರವರು ನೆಲೆಸಿದ್ದಾರೆ. ದತ್ತನ ಆರಾಧನೆ ಇಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ. ದತ್ತಾತ್ರೇಯರು ಸಹಿತ ಔದುಂಬರ ವೃಕ್ಷದ ಹಿಂಭಾಗದಲ್ಲಿ ದತ್ತ ಮಂದಿರ ಇದೆ. ಜೊತೆಗೆ ಈ ಕ್ಷೇತ್ರದಲ್ಲಿ ಔದುಂಬರ ಮತ್ತು ಸಾಕಷ್ಟು ಶ್ವಾನಗಳು, ಇನ್ನು ಬಾಬಾರವರ ಜೊತೆ ಇದ್ದಂತಹ ಒಂದು ಕುದುರೆ ಸಹಿತ ಅದರ ಮರಣಾಂತರವಂತ ಆ ಕುದುರೆನೂ ಇಲ್ಲೇ ಇಟ್ಟಿದ್ದಾರೆ. ಹೀಗೆ ಒಂದೊಂದು ಸಹಿತ ಕುದುರೆ ಸಮಾಧಿ ಇರಬಹುದು. ಬಾಬಾರೊಂದಿಗೆ ವಾಸವಾಗಿದ್ದಂತಹ ಅವರೆಲ್ಲರ ಸಮಾಧಿ, ಆತ್ಮೀಯರ ಸಮಾಧಿಗಳು ಸಹಿತ ಇಲ್ಲೇ ಇದೆ. ಇಂದಿಗೂ ಬಾಬಾರವರು ಧರಿಸ್ತಾ ಇರತಕ್ಕಂತಹ ವಸ್ತ್ರಗಳಾಗಲಿ, ಅವರ ದಂಡಗೋಲಾಗಲಿ, ಅವರ ಪಾದಿಕೆಗಳಾಗಲಿ, ಇವೆಲ್ಲವೂ ಸಹಿತ ಶಿರಡಿ ಗ್ರಾಮದಲ್ಲಿದೆ. ಇವೆಲ್ಲ ಒಂದೊಂದು ನೋಡೋದು ಮಹಾಭಾಗ್ಯ. ಇದು ಎಲ್ಲರಿಗೂ ಸಿಗದಂಥ ಭಾಗ್ಯ. ಪ್ರತಿ ಗುರುವಾರ ಇಲ್ಲಿ ಬಾಬಾರವರಿಗೆ ಉತ್ಸವ ನಡೆಯುತ್ತೆ. ಆ ಉತ್ಸವ, ಭಜನೆ, ಬರ್ತಕ್ಕಂಥ ಭಕ್ತರಿಗೆ ನಿತ್ಯವೂ ಅನ್ನದಾಸೋಹ. ಇಲ್ಲಿ ಯಾರೊಬ್ಬರು ಬಂದರೂ ಪ್ರಥಮದಲ್ಲಿ ಫಸ್ಟ್ ಮಾಡಬೇಕಾದ್ದು ಬರ್ತಕ್ಕಂಥವ್ರು ನೀವು ಆಹಾರವನ್ನು ತಿಂದು ಅನ್ನ ತೃಪ್ತನಾದ ನಂತರ, ಅಂದರೆ ಅನ್ನಬ್ರಹ್ಮನು ಆತನು ತೃಪ್ತಿಯಾಗಬೇಕು. ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದವನ್ನು ತೆಗೆದುಕೊಂಡು ನೀವು 4-6 ಜನಕ್ಕೆ ಅನ್ನದಾನವನ್ನು ಮಾಡಬೇಕು. ಅನ್ನದಾನವಾದ ನಂತರ ಬಾಬಾರವರ ದರ್ಶನಕ್ಕೆ ತೆರಳಬೇಕು. ಎಷ್ಟು ವಿಶೇಷವಾಗಿದೆ ನೋಡಿ. ಅಂದು ಬಾಬಾರವರು ಗ್ರಾಮದಲ್ಲಾದಂತಹ ಒಂದು ಅವಘಡ, ಅಂದರೆ ಗ್ರಾಮದಲ್ಲಿ ಕ್ಷಾಮ ಢಾಮ ಅಂಥೇಳಿ ಹಿಂದೆ ಸಾಕಷ್ಟು ತೊಂದರೆಗಳಾದಾಗ ಅಕ್ಕಿ ಹಿಟ್ಟಿನಿಂದ ಊರಿನ 4 ಮೂಲೆಗಳಿಗೂ ಸಹಿತ ಒಂದು ಬಂಧನವನ್ನು ಹಾಕ್ತಾರೆ. ಆಗ ಎಂತಹ ಮಹಾಮಾರಿ ಪೀಡೆಗಳು ಸಹಿತ ಒಳಗೆ ಬರ್ದಿರ ಆರೋಗ್ಯ ಎಲ್ಲರಿಗೂ ಸಹಿತ ಸುಭಿಕ್ಷಿತವಾಗಿರ್ಲಿಕ್ಕೋಸ್ಕರ ಅಕ್ಕಿ ಹಿಟ್ಟಿನಿಂದ 4 ಮೂಲೆಗೂ ಬಿಗಿ ಮಾಡ್ತಾರೆ. ಆ 4 ಮೂಲೆಗಳನ್ನು ಸಹಿತ ಬಿಗಿ ಮಾಡಿದಂತಹ ಸ್ಥಳವು ಸಹಿತ ಇಂದಿಗೂ ನೋಡ್ಬೋದು. ಶಿರಡಿ ಕ್ಷೇತ್ರದಲ್ಲಿ ಏಕಮುಖಿಯಾದಂತಹ, ಅಂದರೆ ದತ್ತಾತ್ರೇಯರಿಗೆ 3 ಮಕ್ಕಳು. ಎಲ್ಲೇ ನೋಡಿದ್ರೂ ದತ್ತ ಮಹಾರಾಜರಿಗಿರ್ತಕ್ಕಂಥದ್ದು 3 ಮಕ್ಕಳು. ಆದರೆ ಶಿರಡಿಯಲ್ಲಿ ನೋಡಬಹುದು ಏಕಮುಖ ದತ್ತಾತ್ರೇಯ. ಇನ್ನು ದತ್ತಾತ್ರೇಯ ಸ್ವಾಮಿಯು ಸಹಿತ ಇಲ್ಲಿ ನೋಡಬಹುದು. ಹಾಗೆ ಶಿರಡಿ ಬಾಬಾರವರ ಸೇವೆ ನಿರಂತರವಾಗಿ ಮಾಡ್ತಾ ಶಿರಡಿ ಬಾಬಾರವರು ಅಕ್ಕ ಅಂತ ಕರೀತಿರ್ತಕ್ಕಂಥದ್ದು ಲಕ್ಷ್ಮೀಬಾಯಿ ಅವರನ್ನು. ಆಕೆಗೆ 9 ನಾಣ್ಯಗಳನ್ನು ಕೊಟ್ಟಿದ್ದಾರೆ. ಆ 9 ನಾಣ್ಯಗಳು ಕೊಟ್ಟು ಆ 9 ನಾಣ್ಯಗಳಲ್ಲಿದೆ ಅನ್ನತಕ್ಕಂಥದ್ದು ನೋಡಬೇಕಾದ್ರೆ ಅದು ಸಹಿತ ಶಿರಡಿ ಗ್ರಾಮದಲ್ಲಿ ನೋಡಬೇಕು. ಬಾಬಾರವರು ಕರೆದರೆ ಮಾತ್ರ ಈ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಲಿಕ್ಕಾಗುವಂಥದ್ದು. ಎಷ್ಟೋ ಜನ ಪುಣ್ಯಾತ್ಮರು ಶಿರಡಿಗೆ ಬರ್ತಾರೆ, ಆದರೆ ದರ್ಶನ ಮಾಡಲಿಕ್ಕಾಗೋದಿಲ್ಲ. ದರ್ಶನಕ್ಕೆ ಬಾಬಾ ಅವಕಾಶ ಕೊಡೋದಿಲ್ಲ. ಆದರೆ ಒಂದು ಯಾರು ಪ್ರೀತಿಯಿಂದ ಬರ್ತಾರೋ, ಬಾಬಾ ತಂದೆ ತಾಯಿ ಗುರು ಅಕ್ಕ ತಂಗಿ ಎಲ್ಲರೂ ನೀನೇ, ನಿನ್ನೆ ಬಿಟ್ಟರೆ ನನಗೆ ಯಾರೂ ಇಲ್ಲ. ಓಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜಿಗೆ ಜೈ. ಈ ಪ್ರಕಾರವಾಗಿ ಬಾಬಾರವ್ರನ್ನ ಯಾರು ಪ್ರೀತಿಸ್ತಾರೋ ನಿಮ್ಮೊಂದಿಗೆ ಸದಾ ಪ್ರೀತಿಸೋದಕ್ಕೆ ಬಾಬಾ ಕೈಬೀಸಿ ಕರೀತಿರ್ತಾರೆ. ಓಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜಿಗೆ ಜೈ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜಿಗೆ ಜೈ. ಈಗ ತಾವು ನೋಡ್ತಾ ಇರ್ತಕ್ಕಂತಹ ಈ ಸ್ವರ್ಣ ಗೋಪುರ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಒಂದು ಗರ್ಭಗುಡಿಯ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗರ್ಭಗುಡಿಗೆ ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಆಗಮಿಸ್ತಾರೆ. ಎಲ್ಲರಿಗೂ ಭಕ್ತರಿಗೂ ಸಹಿತ ಪ್ರತಿಯೊಬ್ಬ ಭಕ್ತರಿಗೂ ಬಾಬಾರವರ ದರ್ಶನ ತುಂಬ ಹತ್ತಿರದಿಂದಲೇ ಆಗುತ್ತೆ.